ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ನನ್ನ ಹೆಸರಿಗೆ ಕಳಂಕ ತರುವ ಕೆಲಸ ಏನು ಮಾಡಿದ್ದಾರೆ ಅವರ ವಿರುದ್ಧ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಮೇಲೆ ಇದೇ 11ನೇ ತಾರೀಕು ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗುತ್ತೆ. ಆ FIR ಅಲ್ಲಿ ಏನಿದೆ ಅಂದರೆ ಮಹಿಳೆಗೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಅಂತ ಇದೆ. ಕಾನೂನಕ್ಕೂ ನಾನು ತಲೆ ಬಾಗ್ತೀನಿ, ಗೌರವ ಕೊಡ್ತೀನಿ. ಕಾನೂನು ಮೇಲೆ ನನಗೆ ಅಪಾರವಾದ ಗೌರವವಿದೆ. ಆದರೆ ಇವತ್ತು ನಾನು ಜನರಿಗೆ ತಿಳಿಸೋದೇನೆಂದರೆ ಸತ್ಯಾಸತ್ಯ ಏನಂತೇಳಿ ಇವತ್ತು ನಾನು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮುಂದೆ ಬಂದಿದ್ದೀನಿ. ಯಾಕಂತಂದರೆ ಸತ್ಯ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಇರಬೇಕಾದ್ರೆ ಸುಳ್ಳು ಎಂಬ ಸಂತೆ ಮಾರ್ಕೆಟ್ನಲ್ಲಿ ಕುಣಿತಾ ಇರ್ತಂತೆ. ಅದಕ್ಕಾಗಿ ಏನು ದಿನಾಂಕ 13/11/2025 ಅಂದರೆ ನವಂಬರ್ ತಿಂಗಳಲ್ಲಿ ಕಲಬುರಗಿ ನಗರದ SP ಕಚೇರಿಯಲ್ಲಿ ಅಂಬಿಕಾ ಎನ್ನುವ ಒಬ್ಬ ಹುಡುಗಿ ನನಗೆ ಪರಿಚಯ ಆಗ್ತಾಳೆ. ಯಾವ ವಿಷಯಕ್ಕಾಗಿ ಅಂದರೆ ಅವರ ಅಣ್ಣನ ಮೇಲೆ ಜೇವರ್ಗಿಯಲ್ಲಿ ಹಲ್ಲೆ ಆಗಿರುತ್ತೆ. ಆ ವಿಷಯಕ್ಕಾಗಿ ನನಗೆ ಪರಿಚಯ ಆಗ್ತಾಳೆ. ಪರಿಚಯ ಆದ ನಂತರ ಅಂಬಿಕಾ, ನಾನು ಮತ್ತು ಅವರ ತಾಯಿ, ಅವರ ಸಹೋದರಿ ಎಲ್ಲರೂ ಸೇರಿಕೊಂಡು ಎಡಸ್ತಲ್ SP ಆದಂಥ ಮೇಘಣ್ಣನ ಸರ್ ಅವರಿಗೆ ಭೇಟಿ ಆಗ್ತೀವಿ. ಸುಮಾರು 3ರಿಂದ 4 ಬಾರಿ ಭೇಟಿ ಆಗ್ತೀವಿ ಮೇಘಣ್ಣ ಸರ್ ಅವರಿಗೆ. ಅದಾದ ನಂತರ ಅಂಬಿಕಾ ಅವರು ನನಗೆ ಸಂಪರ್ಕ ಮಾಡ್ತಾರೆ. ಸರ್, ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ, ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ. ಅದು ಆದ ನಂತರ ಕೆಲವೇ ದಿನಗಳಲ್ಲಿ ನಾರಾಯಣಪುರ ಗ್ರಾಮದ ರಶೀದ್ ಎನ್ನುವರ ಪ್ರಕರಣಕ್ಕೆ ಸಂಬಂಧಿಸಿ ನಾನು ಕಲಬುರಗಿ ಕಾರಾಗೃಹದಲ್ಲಿ 15 ದಿನಗಳ ಕಾಲ ಸೆರೆವಾಸ ಅನುಭವಿಸಿ ಏನು ಬಂದ ನಂತರ ಅಂಬಿಕಾ ಅವರು ಮತ್ತೆ ನನಗೆ ಕಾಲ್ ಮಾಡ್ತಾರೆ. ಸರ್, ನಿಮ್ಮ ಫೋನ್ ಸ್ವಿಚ್ ಆಫ್ ಇತ್ತು, ನಾನು ಪದೇ ಪದೇ ನಿಮ್ಮ ಮನೆ ಹತ್ರ ಬಂದೆ, ನೀವು ಇರಲಿಲ್ಲ, ಏನಾಗಿತ್ತು ಅಂದಾಗ ಈ ಥರ ಆಗಿತ್ತು ಹೇಳಿ ಅಂತಂದಾಗ ನಿಮ್ಮ ಜೊತೆ ಮಾತನಾಡಿ ಸರ್, ಮನೆಗೆ ಬನ್ನಿ ಅಂತ ಕರೀತಾರೆ. ಯಾವ ವಿಷಯಕ್ಕಾಗಿ ಮಾತನಾಡಿ ಅಂತ ಕೇಳಿದಾಗ ನನ್ನ ನೌಕರಿ ಸಲುವಾಗಿ ಹುಬ್ಬಳ್ಳಿ ಮೂಲತಃ ಸುನಿಲ್ ಅನ್ನೋರಿಗೆ ದುಡ್ಡು ಕೊಟ್ಟಿದ್ದೀನಿ ಸರ್, ತಾವು ದಯವಿಟ್ಟು ಅದನ್ನು ಇಷ್ಟು ಕೊಡಿ ಅಂದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಬರ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಅವರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋದಾಗ ಮನೇಲಿ ಒಬ್ಬರೇ ಇರ್ತಾರೆ. ನೀವು ಒಬ್ಬರೇ ಇದ್ದೀರಾ, ನಾನು ಒಳಗಡೆ ಬರೋಕ್ಕಾಗಲ್ಲ ಅಂತ ಅಲ್ಲಿ ಹೊರಗಡೆ ನಿಂತ್ಕೊಳ್ತಿರ್ತೀನಿ. ಆಮೇಲೆ ಅವರ ಸಹೋದರಿ ಬರ್ತಾರೆ. ಸಹೋದರಿ ಬಂದ ಮೇಲೆ ನಾನು ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಅವ್ರ ಜೊತೆ ಮಾತನಾಡಿ ಬಂದ ನಂತರ ಅಂಬಿಕಾ ಮತ್ತೆ ನನಗೆ ಪದೇ ಪದೇ ಕಾಲ್ ಮಾಡಿ ಸರ್, ಒಂದು ಸಲ ಬೆಂಗಳೂರಿಗೆ ಹೋಗಿ ಸುನಿಲ್ ಅವರಿಗೆ ಭೇಟಿಯಾಗಿ ಬರೋಣ ಅಂದಾಗ ನಾನು ಸ್ವಲ್ಪ ಬಿಸಿ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ತುಂಬ ಸಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಆಯಿತು ಅಂತ ಅವ್ರ ಜೊತೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋದ್ಮೇಲೆ ಅವರ ಸಹೋದರಿ ಮನೆಯಲ್ಲಿ ನನ್ನನ್ನು ಅವರ ಸಹೋದರಿ ಮನೆಗೆ ಅಲ್ಲಿ ಹೋದಾಗ ಅಲ್ಲಿ ಅವರ ಮನೆಯಲ್ಲಿ ಒಂದು ಕಪ್ ಟೀ ಕುಡಿದು ನಾನು ಆಮೇಲೆ ಮತ್ತೆ ಬೆಂಗಳೂರಿನಲ್ಲಿ ಬೇರೆ ಕಡೆ ಉಳ್ಕೋತೀನಿ. ಅದಾದ ನಂತರ ಅಂಬಿಕಾ ಅವರು ಮತ್ತೆ ನನಗೆ ಫೋನ್ ಮಾಡಿ ಸರ್, ಸ್ವಲ್ಪ ವಿಧಾನಸೌಧಕ್ಕೆ ಹೋಗಿ ಭೇಟಿಯಾಗಿ ಬರೋಣ ಅಂದಾಗ, ಅಂದರೆ ಮಾರನೇ ದಿನ ನಾನು ಬೆಂಗಳೂರಲ್ಲಿ ನನ್ನದೇ ಒಂದು ಕಾರ್ ಇದೆ, ಅಂದರೆ ನಮ್ಮ ತಮ್ಮ ನಡೆಸ್ತಾನೆ, ಆ ಕಾರ್ ತಗೊಂಡು ನಾನು ವಿಧಾನಸೌಧಕ್ಕೆ ಹೋಗ್ತೀವಿ. ಅಲ್ಲಿ ಭೇಟಿ ಆಗಲ್ಲ. ಅದಾದ ನಂತರ ಮತ್ತೆ ಅಂಬಿಕಾ ಅವರಿಗೆ ನಾನು ರಿಟರ್ನ್ ಅವ್ರ ಮನೆಗೆ ಬಿಟ್ಟು ನಾನು ಮತ್ತೆ ಈಗ ಹೊರಗಡೆ ಬರ್ತೀನಿ. ಬಂದಮೇಲೆ ಮರುದಿನ ಮತ್ತೆ ಅಂಬಿಕಾ ಫೋನ್ ಮಾಡಿ ಸರ್, ಸ್ವಲ್ಪ ನಮ್ಮ ಸಹೋದರಿಯ ಮಕ್ಕಳು ವಿದ್ಯಾಭ್ಯಾಸ ಹೊಸಕೋಟೆಯಲ್ಲೇ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿದಾಗ ಇಲ್ಲ ನನಗೆ ಬರೋಕ್ಕಾಗಲ್ಲ ಅಂದಾಗಿಲ್ಲ ಸರ್, ಒಂದು ಸಲ ಹೋಗಿ ಬರೋಣ, ನಾನು ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಹೋಗಿ ಬರೋಣ ಅಂದಾಗ ಆದಮೇಲೆ ಅದೇ ಕಾರ್ ತೊಗೊಂಡು ನಾನು ಹೊಸಕೋಟೆಗೆ ಹೋಗಿ ಬರ್ತೀನಿ. ಬರೋ ಟೈಮಲ್ಲಿ ಸ್ವಲ್ಪ ಸಮಯ ರಾತ್ರಿ 12 ಗಂಟೆ ಆಗಿರುತ್ತೆ. ಸರ್, ನೀವು ಇಲ್ಲೇ ಉಳ್ಕೊಳ್ಳಿ, ನಮ್ಮ ಮನೇಲಿ ಇರಿ ಅಂದಾಗ ಇಲ್ಲ ನಾನು ಹೋಗ್ತೀನಿ, ಸರಿ ಅನಿಸಲ್ಲ ಅಂದಾಗ ಅವರ ಸಹೋದರಿ ಹೇಳ್ತಾರೆ ನೀವು ನಮ್ಮ ತಮ್ಮ ಇದ್ದಂತೆ ಇಲ್ಲೇ ಇರಿ ಅಂದಾಗ ಆಯಿತು ಅಂತ ನಾನು ಅಲ್ಲೇ ಉಳ್ಕೋತೀನಿ. ಉಳ್ಕೊಂಡಾದ್ಮೇಲೆ ಅವ್ರ ಸಹೋದರಿ ಬೆಳಗ್ಗೆ 6 ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗ್ತಾರೆ. ನನಗೂ ಕೂಡ ಎಬ್ಬಿಸಿರಲ್ಲ. ಅಂಬಿಕಾ ಅವರಿಗೂ ನನಗೂ ಇಬ್ಬರಿಗೂ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದಾದ ನಂತರ ಅಂಬಿಕಾ ಅವರು ನನಗೆ ನಿಮ್ಮ ಜೊತೆ 2 ಫೋಟೋ ತೊಗೋಬೇಕು, ಇಲ್ಲ ಅಂದರೆ ನಾನು ಇಲ್ಲೇ ಅಂದರೆ ಸೂಸೈಡ್ ಮಾಡ್ಕೋತೀನಿ ಅಂತ ನನಗೆ ಬೆದರಿಸ್ತಾರೆ. ಅದು ಆಮೇಲೆ ಗೊತ್ತಾಗುತ್ತೆ ನನಗೆ ಯಾಕೆ ಫೋಟೋ ತೊಗೊಂಡ್ರು ಅಂತ. ನಾನು ಆಯಿತು ತೊಗೊಳ್ಳಿ ಅಂತ ಅಂದಾಗ ಫೋಟೋ ತೊಗೋತಾರೆ. ಆನಂತರ ಕಲಬುರಗಿ ಬಂದ ಮೇಲೆ ಅಂಬಿಕಾ ನನಗೆ ಮತ್ತೆ ಕಾಲ್ ಮಾಡಿ ಫೋಟೋ ವಾಟ್ಸಪ್ಗೆ ಕಳಿಸ್ತಾರೆ.
ಕಳಿಸಿ ಹೇಳ್ತಾರೆ, ನೀವು ನನಗೆ ದುಡ್ಡು ಕೊಡಬೇಕು, ಇಲ್ಲ ಅಂದರೆ ನಿಮ್ಮ ಹೆಸರು ಸಂಪೂರ್ಣವಾಗಿ ಹಾಳು ಮಾಡ್ತೀನಿ ಅಂತ. ಈ ಉದ್ದೇಶದಿಂದ ನನ್ನನ್ನು ಬಳಸ್ಕೊಂಡಿದ್ದಾರೆ. ಇವರೇನು ಅಲಿಗೇಷನ್ ಮಾಡಿದ್ದಾರೆ ಅಂತಂದರೆ, ಇದೇ 11ನೇ ತಾರೀಕು ಏನು FIR ಮಾಡಿದ್ದಾರೆ ಬ್ರಹ್ಮಪುರ ಸ್ಟೇಷನಲ್ಲಿ. ಅಲ್ಲಿ ಏನು ಅಲಿಗೇಷನ್ ಮಾಡಿದ್ದಾರೆ ಅಂದರೆ, ನಾನು ಬೆಂಗಳೂರಿಂದ ಅವರನ್ನು ಕರೆಸಿಕೊಂಡು ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ನನಗೆ ಇಲ್ಲಿ ಎದ್ದು ಕಾಣ್ತಾ ಇರೋದಂತಂದರೆ, ಏನು ಅಂಬಿಕೆ ಹೇಳ್ತಾರೆ ನನಗೆ ದುಡ್ಡಿಗೆ ಬೇಡಿಕೆ ಇಟ್ಟ ಅಂತ. ನಾನು ಹೇಳ್ತೀನಿ, ನಾನು ದುಡ್ಡಿಗೆ ಬೇಡಿಕೆ ಇಟ್ಟಾಗ ಅಂಬಿಕಾ ನನಗೆ ಫೋನ್ಪೇ ಮಾಡಬೇಕು, ನನಗೆ ದುಡ್ಡು ಕಳಿಸ್ಬೇಕು, ನಾನಲ್ಲ. ಇಲ್ಲಿ ಆ್ಯಕ್ಚುಲಿ ಹನಿ ಟ್ರಾಪ್ ಆಗಿದ್ದು ನನ್ನ ಮೇಲೆ. ನಾನು ಆವಾಗಲೇ FIR ಮಾಡಿ ಮೀಡಿಯಾದವ್ರ ಮುಂದೆ ಬರಬೇಕು ಅಂದ್ಕೊಂಡೆ. ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಅಂತ ಬಿಟ್ಟಿದ್ದೆ. ಇವತ್ತು ಅವ್ರು ನನ್ನ ಮೇಲೆ FIR ಮಾಡಿದ್ದಾರೆ ಅಂತ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀನಿ. ಸತ್ಯ ಏನಂತ ಜನಕ್ಕೆ ತಿಳಿಸ್ತಾ ಇದ್ದೀನಿ. ಇದು ನಾನು ಅಂಬಿಕಾ ಅವರಿಗೆ ಫೋನ್ಪೇ ಮಾಡಿದ್ದು ದುಡ್ಡು ತಾವು ಗಮನಿಸ್ಬೋದು. ಅವ್ರು ಹೇಳ್ತಾರೆ ಹಣಕ್ಕೆ ನಾನು ಬೇಡಿಕೆ ಇಟ್ಟೆ ಅಂತ. ಹಾಗಿತ್ತು ಅಂದರೆ ಅವ್ರು ನನಗೆ ಫೋನ್ಪೇ ಮಾಡಬೇಕು, ನಾನು ಅವರಿಗಲ್ಲ. ತಾವು ಸಂಪೂರ್ಣವಾಗಿ ಗಮನಿಸಿ. ಇಲ್ಲಿ ಫೋನ್ಪೇ ದುಡ್ಡು ಹಾಕಿದ್ದು ನಾನು ಅವರಿಗೆ. ಅವರನ್ನು ಫೋಟೋ ಕಳಿಸ್ತೀವಿ, ಸೋಷಿಯಲ್ ಮೀಡಿಯಾ ಹಾಕ್ತೀವಿ ಅಂದಾಗ ಹೆದರಿ ನಾನು ದುಡ್ಡು ಹಾಕಿದ್ದೀನಿ ಅವರಿಗೆ. ಆ್ಯಕ್ಚುಲಿ ಇಲ್ಲಿ ಹನಿ ಟ್ರಾಪ್ ಆಗಿದ್ದು ನನ್ನ ಮೇಲೆ. ನಾನು ಇವ್ರ ಮೇಲೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ವಿಷಯ ತಿಳಿದು ಇವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ದೂರು ಕೊಡ್ತಾರೆ. ಇದು ಅವರ ಮಾವನಾದ ಯಲ್ಲಾಲಿಂಗ ಅವರಿಗೆ ದುಡ್ಡು ಕಳಿಸಿದ್ದು ನಾನು. ಈಗೇನು ಅಂಬಿಕಾ ಮದುವೆ ಆಗಿದ್ದಾರಲ್ಲ ಅವರ ಮಾವ. ಏನೊಂದು ದುಃಖದ ಸಂಗತಿಯಪ್ಪ ಅಂತಂದರೆ, ಆರೋಪ ಮಾಡಲಿ ಪರವಾಗಿಲ್ಲ, ನಾನು ಆರೋಪಿನ ನಿರಪರಾಧಿನಿ ಅಂತ, ಅಪರಾಧಿನ ನಿರಪರಾಧಿ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ಕಾನೂನಿನ ಮೇಲೆ ತುಂಬ ಅಪಾರವಾದ ನನ್ನ ಗೌರವ ಇದೆ, ನಾನು ಗೌರವಿಸ್ತೀನಿ. ಒಂದೇನು ದುಃಖದ ಸಂಗತಿಯಪ್ಪ ಅಂತಂದರೆ, ನಾನು ಅವರಿಗೆ ಫೋನ್ ಮಾಡಿ ಕರೆಸಿದ್ದೀನಿ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲಿಯ ಕಮಿಷನರ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಅವ್ರ ಕಾಲ್ ಹಿಸ್ಟ್ರಿ ತಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. 3 ತಿಂಗಳಿಂದ ನಾನು ಇವ್ರಿಗೆ ಯಾವುದೇ ರೀತಿ ಫೋನ್ ಮಾಡಿಲ್ಲ, ನನ್ನಿಂದ ಕರೆ ಹೋಗಿಲ್ಲ ಇವರಿಗೆ. ಇವರೇ ಕಲಬುರಗಿಗೆ ಬರ್ತಾರೆ 11ನೇ ತಾರೀಕು, ನನಗೆ ಫೋನ್ ಮಾಡ್ತಾರೆ. ಸಪ್ನಾ ಬುಕ್ ಸ್ಟಾಲ್ ಹತ್ತಿರ ನಿಂತೀನಿ ಬಾ ಅಂತ ಕರೀತಾರೆ. ನನ್ನ ಕಾರ್ ತೊಗೊಂಬಂದಾಗ ನನ್ನ ಕಾರ್ ಹಿಂಬದಿ ಸೀಟಲ್ಲಿ ಕುಂದಿರ್ತಾರೆ. ಆಮೇಲೆ ದೋಸೆ ತಿನ್ನಂಗಾಗಿದೆ, ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಕರ್ಕೊಂಡು ಹೋಗಂತಾರೆ. ನಾನು ಅಮಾಯಕವಾಗಿ ಹೋಗ್ತೀನಿ, ನನಗೇನು ವಿಷಯ ಒಳಗಿನ ವಿಷಯ ಗೊತ್ತಿರಲ್ಲ. ಆಮೇಲೆ 112 ಫೋನ್ ಹಚ್ಚಿ 112 ಕಾರ್ ಬಂದ ತಕ್ಷಣ ಇವರು ತಾವೇ ಚೀರಾಡಲು ಸ್ಟಾರ್ಟ್ ಮಾಡ್ತಾರೆ. ಅವರೇ ಚೀರಾಡ್ತಾರೆ. ಯಾಕೆ ಅಂತ ಕೇಳಿದಾಗ ಸುಮ್ಮನೆ ಚೀರಾಡ. ಅವಾಗ ಗೊತ್ತಾಗುತ್ತೆ ನನಗೆ ಇದು ಷಡ್ಯಂತ್ರ ಅಂತ. ಆಮೇಲೆ ನಾನು ಅದೇ 112 ಗಾಡಿಯಲ್ಲಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಅಲ್ಲಿ ಸತ್ಯಾಂಶ ಎಲ್ಲ ಕ್ಲಿಯರಾಗಿ ಹೇಳ್ತೇನೆ. ಮಾನ್ಯ CPI ಸಾಹೇಬ್ರ ಮುಂದೆ ಸತ್ಯಾಂಶ ಇಡ್ತೇನೆ. ಅದಾದ ನಂತರ ರಾತ್ರಿ 10 ಗಂಟೆಗೆ ನಾನು ಮನೆಗೆ ಹೋಗ್ತೇನೆ. ಬೆಳಿಗ್ಗೆ ನನ್ನ ಮೇಲೆ FIR ಆಗುತ್ತೆ. FIR ಆಗಲಿ, ಕಾನೂನಿದೆ, ಗೌರವ ಕೊಡ್ತೀವಿ, ಆ ಮಾತು ಬೇರೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇದರ ಹಿಂದ್ಗಡೆ ಕೆಲವರ ಕೈವಾಡ ತುಂಬ ಎದ್ದು ಕಾಣ್ತಾ ಇದೆ. ನಾನು ಇವತ್ತು ಅವರ ಎಲ್ಲರ ವಿರುದ್ಧನೂ ಕೂಡ, ಅಂದರೆ ಸತ್ಯಾಂಶ ಯಾರು ಅಂತ ತಿಳಿದು, ಹಿಂದ್ಗಡೆ ಯಾರಿದ್ದಾರೆ ಅಂತ ತಿಳಿದು ಅವರ ಮೇಲೆ ಕೂಡ ಪ್ರಕರಣ ದಾಖಲಿಸೋ ಕೆಲಸ ಮಾಡ್ತೀನಿ. ಇದೇ ಮುಂದುವರೆದಿದ್ದಾದರೆ ನಾನು ಮನನೊಂದು, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಂಬಿಕಾ ಮತ್ತು ವಿದ್ಯಾಶ್ರೀ ಅವರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರ ಕಾಲಿಷ್ಟು ತೆಗೆಸ್ತೀನಿ. ನಾನು ಯಾರು ಸಪೋರ್ಟ್ ಮಾಡಿದ್ದಾರೆ ಅವರ ಹೆಸರು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತಂತ ಎಚ್ಚರ ಕೊಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಈ ಥರ ಹೆಸರಿಗೆ ಹುನ್ನಾರ ತರೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ತಪ್ಪು ಮಾಡಿದ್ರೆ ಒಪ್ಕೊಳ್ತೀವಿ, ಇಲ್ಲ ಸಲ ತಪ್ಪು ನಮ್ಮ ತಲೆ ಮೇಲೆ ಹಾಕ್ತಾರೆ ಅಂದಮೇಲೆ ಇದು ದೊಡ್ಡ ಷಡ್ಯಂತ್ರ ಇದೆ. ಮಾನ್ಯ ಕಮಿಷನರ್ ಸಾಹೇಬ್ರೆ, ನಿಮಗೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮತ್ತು ಕೈ ಮುಗಿದು ಕೇಳ್ತೀನಿ, ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅಂತೇಳಿ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ರೀತಿ ಅಂಜೂ ಆಗಿಲ್ಲ. ನಾನು ಅಪರಾಧಿನ ನಿರಪರಾಧಿ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡ್ತೀನಿ. ಸರ್, ಇದು ಕೋರ್ಟ್ ಅಂತೂ ತೀರ್ಮಾನ ಮಾಡ್ತಾರೆ, ನೀವು ಆತ್ಮಹತ್ಯೆಗೆ ಯಾಕೆ ಹೋಗ್ತೀರಿ? ಆತ್ಮಹತ್ಯೆ ಮಾಡ್ಕೊಂಡ್ರೆ ಸತ್ಯ ಹೊರಗೆ ಬರಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಸತ್ಯ ಹೊರಗೆ ಬರಲ್ಲ ಸರ್, ಒಪ್ಕೊಳ್ತೀನಿ. ನಾನು ಧೈರ್ಯವಂತ ಇದ್ದೀನಿ ಅಂತೇಳಿ
ಇಷ್ಟೆಲ್ಲ ಆಟ ಆಡ್ತಿದ್ರು ಕೂಡ ಸುಮ್ಮನೆ ಇದ್ದೀನಿ. ಆದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನಾನು ಹೇಳಿದ್ನಲ್ಲ ಅವಾಗಲೇ, ಸುಳ್ಳು ಸತ್ಯ ಎಂಬುದೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುಂತಿದೆ, ಸುಳ್ಳು ಎಂಬುದು ಇವತ್ತು ಮಾರ್ಕೆಟಲ್ಲಿ ಕುಣಿತಾ ಇದೆ. ಇವತ್ತು ಜನರಿಗೆ ಏನು ಕಾಣುತ್ತೆಪ್ಪ ಅಂತಂದರೆ, ಜನ ತಾವು ಗಮನಿಸಬೇಕು. ಈಗ ಈ ಹೋರಾಟಗಾರರ ಮೇಲೆ, ಈ ರಾಜಕೀಯ ವ್ಯಕ್ತಿ ಮೇಲೆ ಈ ಥರ ಷಡ್ಯಂತ್ರ ಹೊಸದೇನಲ್ಲ, ದಿನನಿತ್ಯ ನಡೀತಾ ಇರುತ್ತೆ. ಆದರೂ ಕೂಡ ಯಾಕೆ ಆತ್ಮಹತ್ಯೆಪ್ಪ ಅಂತಂದರೆ, ಷಡ್ಯಂತ್ರ ಮಾಡಲಿ, ಏನೇ ಇದ್ದರೂ ಕೂಡ ನಮ್ಮದು ನಿಮ್ಮದು ಏನೇ ಇದ್ದರೂ ಕೂಡ ನೇರ ಇರಬೇಕು ಹೊರತು ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ಆಟ ಆಡೋ ಸರಿಯಲ್ಲ. ಅವ್ರು ಯಾರಿದ್ದಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಇವರಿಬ್ಬರ ಕಾಲ್ ಹಿಸ್ಟ್ರಿಯನ್ನು ಡೀಟೇಲ್ ತೆಗೆಸಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಅವರ ಹೆಸರೇ ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋದು ಖಚಿತ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಬೇಜಾರಾಗುತ್ತೆ ಸರ್. ಯಾಕಪ್ಪ ಅಂತಂದ್ರೆ ಸರ್, ತಪ್ಪು ಮಾಡಿದ್ರೆ ಒಪ್ಕೋತೀವಿ ಸರ್, ತಪ್ಪು ಮಾಡಿದ್ರೆ ಇಲ್ಲ ಸಲ ಆರೋಪ ಅಂದಮೇಲೆ ಸ್ವಲ್ಪ ಮನಸ್ಸಿಗೂ ಬೇಜಾರಾಗಿದೆ. ಅದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಏನು ಅಂತ. ನನ್ನ ಅಪರಾಧಿ ಆಗಿದ್ದರೆ ಶಿಕ್ಷೆಗೆ ಒಳಗಾಗ್ತೀನಿ, ನಿರಪರಾಧಿ ಆಗಿದ್ದರೆ ಹೊರಗಡೆ ಬರ್ತೀನಿ. ಆದರೆ ಇಲ್ಲ ಸಲ್ಲದ ಆರೋಪ ಮಾಡೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಹೋರಾಟ ಮಾಡ್ತೀನಿ. ಇವರ ವಿರುದ್ಧವೂ ಕೂಡ ಅಂಬಿಕಾ ವಿರುದ್ಧ ಕೂಡ ನಾನು ಪ್ರಕರಣ ದಾಖಲಿಸಲು ಮುಂದಿನ ದಿನಗಳಲ್ಲಿ ಮುಂದಾಗ್ತೀನಿ. ಅಂದರೆ ಎಲ್ಲೋ ನಿಮ್ಮ ಹೋರಾಟ ಹತ್ತಿಕ್ಕುವ ಸಲುವಾಗಿ ಹನಿ ಟ್ರ್ಯಾಪಲ್ಲಿ ನಿಮ್ಮನ್ನು ಶಿಕ್ಷಿಸಿದಾರೆ ಅಂತ ಅನಿಸ್ತದೆ ಸರ್. ಇದರ ಹಿಂದ್ಗಡೆ ದೊಡ್ಡ ಷಡ್ಯಂತ್ರ ಇದೆ, ದೊಡ್ಡ ಕೈವಾಡ ಇದೆ. ಯಾಕಂದರೆ ಅಂಬಿಕಾ ಬೆಂಗಳೂರಿಂದ ಬಂದು ಇಲ್ಲಿಗೆ FIR ಮಾಡ್ತಾಳೆ ಅಂದರೆ ನನಗೂ ತಿಳಿಯುತ್ತೆ ಸರ್, ಇದು ಎಲ್ರಿಗೂ ಗೊತ್ತಾಗುತ್ತೆ. ಇವರು ಆರೋಪ ಮಾಡಿದ್ದೇನೆಂದರೆ, ಏನೋ ಇನ್ನೊಂದು FIR ಕಾಪಿಯಲ್ಲಿ ನೋಡಿದೆ, ಏನೋ ಅವತ್ತು ಶಬ್ದ ಬೈದಿದ್ದೀನಿ, ಕೂದಲ ಹಿಡ್ದಿದ್ದೀನಿ, ಹೊಡೆದಿದ್ದೀನಿ ಅಂತಾರೆ. ಸರ್, ನಾನು ಯಾವತ್ತೂ ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಹೆಣ್ಮಕ್ಳು ಕಣ್ಣೀರು ಒರೆಸೋ ಕೆಲಸ ತುಂಬ ಸಲ ಮಾಡಿದ್ದೀನಿ. ನನ್ನ ಹೆಸರಿಗೆ ಕಳಂಕ ತರೋಬೇಕಂತೇಳಿ ಈ ಸಂಚು ನಡೆದಿದೆ. ಇದರಲ್ಲಿ ಕೂಡ ನಮ್ಮ ಧರ್ಮಪತ್ನಿಯ ಪಾಲು ಕೂಡ ತುಂಬ ಇದೆ. ಅವರು ತುಂಬ ಸಲ ಡೈವರ್ಸ್ ಕೇಳಿದ್ರು, ನಾನು ಕೊಡಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಧರ್ಮಪತ್ನಿ ಹಾಗೂ ಇನ್ನೂ ಹಲವರು ಕೂಡಿಕೊಂಡು ಷಡ್ಯಂತ್ರ ಮಾಡಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಕೂಲಂಕುಷವಾಗಿ ನಾನು ಹೋರಾಟ ಮಾಡ್ತೀನಿ.